ನಮಸ್ಕಾರ. ನಮ್ಮ ಇವತ್ತಿನ ಚರ್ಚೆಗೆ ನಿಮ್ಗೆ ಸ್ವಾಗತ. ನೀಟ್ ಯುಜಿ ಪರೀಕ್ಷೆ ಅಂತೂ ಮುಗಿತು. ಆದ್ರೆ ಬಿಹಾರದಲ್ಲಿ ಮೆಡಿಕಲ್ ಸೀಟ್ ತಗೊಳ್ಳೋದು ಇದೆಯಲ್ಲ, ಅದು ಎಷ್ಟೋ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಹೌದು. MBBS ಇರಲಿ, BDS, BAMS, BHMS ಹೀಗೆ ಈ ಅಡ್ಮಿಷನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ, ರೂಲ್ಸ್ ಏನು, ಈ ಎಲ್ಲ ಗೊಂದಲಗಳನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಲಭ್ಯ ಇರೋ ಇನ್ಫಾರ್ಮೇಷನ್ ವೇಚ್ ಬಿಹಾರದ 2025-26ರ ಮೆಡಿಕಲ್ ಅಡ್ಮಿಷನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಶುರು ಮಾಡೋಣವಾ? ಖಂಡಿತ. ನೋಡಿ, ಬಿಹಾರದಲ್ಲಿ ಮೆಡಿಕಲ್, ಡೆಂಟಲ್ ಅಥವಾ ಆಯುಷ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪೂರ್ತಿಯಾಗಿ ನೀಟ್ ಯುಜಿ ಸ್ಕೋರ್ ಮೇಲೆನೆ ಡಿಪೆಂಡ್ ಆಗತ್ತೆ. ಓಕೆ. ಈ ಪ್ರಕ್ರಿಯೆನ ಮುಖ್ಯವಾಗಿ ನೋಡ್ಕೊಳ್ಳೋದು ಬಿಹಾರ್ ಕಂಬೈನ್ಡ್ ಎಂಟ್ರೆನ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೋರ್ಡ್, ಅಂದ್ರೆ BCECB. ಆದ್ರೆ ಕೆಲವು ಸೀಟ್ಗಳು, ಅಂದ್ರೆ ಆಲ್ ಇಂಡಿಯಾ ಕೋಟಾ ಸೀಟ್ಗಳಿಗೆ ನ್ಯಾಷನಲ್ ಲೆವೆಲ್ ರೂಲ್ಸ್ ಅಪ್ಲೈ ಆಗತ್ತೆ. ಅದನ್ನ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನೋಡ್ಕೊಳ್ಳುತ್ತೆ. ಸರಿ. ಹಾಗಾದ್ರೆ ಮೊದಲು ಬಿಹಾರದಲ್ಲಿ ಸೀಟ್ಗಳು ಎಷ್ಟಿವೆ, ಯಾವ್ಯಾವ ಕೋರ್ಸ್ಗಳಿವೆ? MBBS, BDS ಸೀಟ್ಗಳು ಸಾಕಷ್ಟಿವೆ ಅಲ್ವಾ? ಮೆಡಿಕಲ್ ಕಾಲೇಜ್ಗಳಿವೆ. ಅದರಲ್ಲಿ 12 ಸರ್ಕಾರಿ, 9 ಪ್ರೈವೇಟ್. ಓಹೋ, 21. ಹೌದು. ಎಲ್ಲ ಸೇರಿ ಸುಮಾರು 2480 MBBS ಸೀಟುಗಳು ಇರಬಹುದು. ಹಾಗೇನೆ ಡೆಂಟಲ್ ಕಡೆ ಬಂದ್ರೆ ಸುಮಾರು 7 ಕಾಲೇಜುಗಳು, 2 ಸರ್ಕಾರಿ, 3 ಪ್ರೈವೇಟ್ ಇರಬಹುದು. ಅದರಲ್ಲಿ ಒಟ್ಟು 315 BDS ಸೀಟುಗಳು. ಇದು ಬಿಟ್ಟು ಆಯುಷ್ ಕೋರ್ಸ್ಗಳು ಪಾಪ್ಯುಲರ್ ಇವೆ. BAMS ಅಂದ್ರೆ ಆಯುರ್ವೇದ, ಅದಕ್ಕೆ ಸುಮಾರು 170 ಸೀಟುಗಳು. BHMS ಹೋಮಿಯೋಪತಿ, ಇದು ಜಾಸ್ತಿ ಪ್ರೈವೇಟ್ ಕಾಲೇಜ್ಗಳಲ್ಲಿದೆ. ಮತ್ತೆ BUMS ಕೂಡ ಇದೆ. ಓಕೆ. ಹಾಗಾದ್ರೆ ಈ ಸೀಟುಗಳಿಗೆ ಎಲಿಜಿಬಿಲಿಟಿ ಏನು? ಯಾರು ಅಪ್ಲೈ ಮಾಡಬಹುದು? ಬೇಸಿಕ್ ಕ್ರೈಟೀರಿಯಾ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನೀಟ್ ಯುಜಿ 2025 ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆಗಿರಬೇಕು. ಅಂದ್ರೆ ಕಟ್ ಆಫ್ ಪರ್ಸೆಂಟೈಲ್ ಕ್ಲಿಯರ್ ಮಾಡಿರಬೇಕು. ಹೌದು, ಅದು ಮುಖ್ಯ. ಆಮೇಲೆ ಕ್ಯಾಂಡಿಡೇಟ್ಸ್ 10+2 ಅಥವಾ ಅದಕ್ಕೆ ಈಕ್ವಲೆಂಟ್ ಎಕ್ಸಾಮ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ಸ್ನೊಂದಿಗೆ ಪಾಸ್ ಆಗಿರಬೇಕು. ಪರ್ಸೆಂಟೇಜ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಗೆ PCBಯಲ್ಲಿ ಮಿನಿಮಮ್ 50% ಬೇಕು. ಅದೇ SC, ST, OBC ಕ್ಯಾಟಗರಿಗಾದ್ರೆ 40% ಸಾಕು. ಓಕೆ. ಇನ್ನೊಂದು ಏಜ್ ಲಿಮಿಟ್. ಡಿಸೆಂಬರ್ 31, 2025ಗೆ ಕನಿಷ್ಠ 17 ಇಯರ್ಸ್ ಆಗಿರಬೇಕು. ಅದಕ್ಕಿಂತ ಕಡಿಮೆ ಇರಬಾರ್ದು. ಸರಿ. ಈಗ ಆ ಓಪನ್ ಸ್ಟೇಟ್ ವರ್ಸಸ್ ಕ್ಲೋಸ್ಡ್ ಸ್ಟೇಟ್ ಅನ್ನೋ ಒಂದು ಕನ್ಫ್ಯೂಷನ್ ಇದೆಯಲ್ಲ, ಬಿಹಾರದ ವಿಷಯದಲ್ಲಿ ಇದು ಹೇಗೆ, ಸ್ಪೆಷಲಿ MBBS ಮತ್ತೆ ಬೇರೆ ಕೋರ್ಸ್ಗಳಿಗೆ? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಬಿಹಾರ್ ಸರ್ಕಾರಿ ಮೆಡಿಕಲ್ ಮತ್ತೆ ಡೆಂಟಲ್ ಕಾಲೇಜ್ಗಳ ವಿಷಯಕ್ಕೆ ಬಂದ್ರೆ ಇದು ಒಂದು ರೀತಿ ಕ್ಲೋಸ್ಡ್ ಸ್ಟೇಟ್ ಇದ್ದ ಹಾಗೆ. ಓ, ಹಾಗಾ? ಅಂದ್ರೆ ಅಲ್ಲಿರೋ 85% ಸೀಟ್ಗಳು ಬಿಹಾರದ ನಿವಾಸಿಗಳಿಗೆ, ಅಂದ್ರೆ ಡೊಮಿಸೈಲ್ ಇರೋರಿಗೆ ರಿಸರ್ವ್ ಆಗಿರುತ್ತೆ. ಇದರ ಅಡ್ಮಿಷನ್ BCECB ಮೂಲಕ ನಡೆಯುತ್ತೆ. ಸರಿ. ಉಳಿದ 15% ಸೀಟುಗಳು ಆಲ್ ಇಂಡಿಯಾ ಕೋಟಾ AIQ. ಇದಕ್ಕೆ MCC ಕೌನ್ಸಿಲಿಂಗ್ ನಡೆಸುತ್ತೆ. ಸೊ ದೇಶದ ಯಾರಾದರೂ ಕಾಂಪೀಟ್ ಮಾಡಬಹುದು. ಆದ್ರೆ ಪ್ರೈವೇಟ್ ಮೆಡಿಕಲ್, ಡೆಂಟಲ್ ಮತ್ತೆ ಎಲ್ಲ ಆಯುಷ್, BMS, BHMS, BUMS ಕಾಲೇಜ್ಗಳಿಗೆ ಬಿಹಾರ್ ಒಂದು ಓಪನ್ ಸ್ಟೇಟ್. ಇದು ಇಂಟ್ರೆಸ್ಟಿಂಗ್. ಹೌದು. ಅಂದ್ರೆ ಬೇರೆ ರಾಜ್ಯದ ಸ್ಟೂಡೆಂಟ್ಸ್ ಕೂಡ BCECB ನಡೆಸೋ UGM-AC ಕೌನ್ಸಿಲಿಂಗ್ ಮೂಲಕ ಇಲ್ಲಿರೋ ಪ್ರೈವೇಟ್ ಕಾಲೇಜು ಸೀಟ್ಗಳಿಗೆ ಅಪ್ಲೈ ಮಾಡಬಹುದು. ಗ್ರೇಟ್. ಹಾಗಾದ್ರೆ ಈ BCECB ನಡೆಸೋ UGM-AC ಕೌನ್ಸಿಲಿಂಗ್ ಪ್ರೊಸೆಸ್ ಹೇಗೆ ನಡೆಯುತ್ತೆ? ಸ್ಟೆಪ್ಸ್ ಏನು? ನೀಟ್ ರಿಸಲ್ಟ್ ಬಂದ್ಮೇಲೆ BCECB ಅವರ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, bcecboard.bihar.gov.in, ಅಲ್ಲಿ UGM-AC ನೋಟಿಫಿಕೇಶನ್ ಹಾಕ್ತಾರೆ. ಪ್ರಾಸೆಸ್ ಸಾಮಾನ್ಯವಾಗಿ ಹೀಗಿರುತ್ತೆ. 1. ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತೆ ಫೀ ಪೇಮೆಂಟ್. ಕ್ಯಾಂಡಿಡೇಟ್ಸ್ UGM-AC ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಕೌನ್ಸೆಲಿಂಗ್ ಫೀ ಕಟ್ಟಬೇಕು. ಇದು ಗವರ್ನ್ಮೆಂಟ್ ಮತ್ತೆ ಪ್ರೈವೇಟ್ಗೆ ಬೇರೆ ಬೇರೆ ಇರ್ಬೋದು. ಉದಾಹರಣೆಗೆ UR-EWS BC-EBCಗೆ ಸುಮಾರು 1200 ರೂಪಾಯಿ, SC/ST DUQಗೆ 600 ರೂಪಾಯಿ ಇರಬಹುದು. ಓಕೆ, ರಿಜಿಸ್ಟ್ರೇಷನ್ ಆಯ್ತು. ಆಮೇಲೆ ಎರಡನೇ ಸ್ಟೆಪ್, ಇದು ತುಂಬಾ ಮುಖ್ಯ. ಚಾಯ್ಸ್ ಫಿಲ್ಲಿಂಗ್ ಮತ್ತೆ ಲಾಕಿಂಗ್. ತಮ್ಮ ಪ್ರಿಫರೆನ್ಸ್ ಪ್ರಕಾರ ಕಾಲೇಜುಗಳು ಮತ್ತೆ ಕೋರ್ಸ್ಗಳನ್ನ ಲಿಸ್ಟ್ ಮಾಡಿ ಅದನ್ನ ಲಾಕ್ ಮಾಡಬೇಕು. ಹೌದು, ಇದು ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಖಂಡಿತ. ಮೂರನೇದು ಸೀಟ್ ಅಲಾಟ್ಮೆಂಟ್. ಕ್ಯಾಂಡಿಡೇಟ್ ರ್ಯಾಂಕ್, ಅವ್ರು ಕೊಟ್ಟಿರೋ ಚಾಯ್ಸ್, ರಿಸರ್ವೇಷನ್, ಸೀಟ್ ಲಭ್ಯತೆ ಎಲ್ಲ ನೋಡಿ ಸೀಟ್ ಅಲಾಟ್ ಮಾಡ್ತಾರೆ. ರಿಸಲ್ಟ್ ವೆಬ್ಸೈಟ್ನಲ್ಲೇ ಬರುತ್ತೆ. ಸರಿ, ಸೀಟ್ ಸಿಕ್ಕಿದ್ರೆ 4ನೇ ಸ್ಟೆಪ್
ರಿಪೋರ್ಟಿಂಗ್ ಮತ್ತೆ ಅಡ್ಮಿಷನ್. ಸೀಟ್ ಸಿಕ್ಕಿದವರು ಕೊಟ್ಟಿರೋ ಡೇಟ್ ಒಳಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಫೀ ಕಟ್ಟಿ ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ರೌಂಡ್ 1, 2, 3 ಆಮೇಲೆ ಬೇಕಿದ್ರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಕೂಡ ನಡೆಯುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ರಿ. ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು? ಲಿಸ್ಟ್ ಸ್ವಲ್ಪ ಹೇಳ್ತೀರಾ? ಮುಖ್ಯವಾಗಿ ನೀಟ್ UG 2025 ಸ್ಕೋರ್ ಕಾರ್ಡ್ ಮತ್ತೆ ಅಡ್ಮಿಟ್ ಕಾರ್ಡ್, 10ನೇ ಮತ್ತೆ 12ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ಸ್, ಪಾಸಿಂಗ್ ಸರ್ಟಿಫಿಕೇಟ್ಸ್. ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ್, ಇದು ಸ್ಟೇಟ್ ಕೋಟಾ ಕ್ಲೇಮ್ ಮಾಡೋರಿಗೆ ಕಂಪಲ್ಸರಿ. ಕ್ಯಾಸ್ಟ್ ಸರ್ಟಿಫಿಕೇಟ್, ಬೇಕಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ರಿಸರ್ವೇಷನ್ಗೆ. ಓಕೆ. ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಲೇಟೆಸ್ಟ್ ಇರಬೇಕು, ಒಂದು 6-8 ಕಾಪಿ. ಮತ್ತೆ ಯಾವುದಾದ್ರೂ ಒಂದು ID ಪ್ರೂಫ್, ಆಧಾರ್ ಕಾರ್ಡ್ ತರ ಎಲ್ಲ ಒರಿಜಿನಲ್ಸ್ ವೆರಿಫಿಕೇಷನ್ಗೆ ಬೇಕೇ ಬೇಕು. ಸರಿ, ಈಗ ಕಟ್ ಆಫ್ ಬಗ್ಗೆ ಮಾತಾಡೋಣ. ಪ್ರತಿ ವರ್ಷ ಚೇಂಜ್ ಆಗುತ್ತೆ ಅಲ್ವಾ? 2025ಗೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮತ್ತೆ ಟೈ ಆದ್ರೆ ಏನ್ ಮಾಡ್ತಾರೆ? ಹೌದು, ಕಟ್ ಆಫ್ ಫಿಕ್ಸ್ ಇರಲ್ಲ. ಪೇಪರ್ ಎಷ್ಟು ಟಫ್ ಇತ್ತು, ಎಷ್ಟು ಜನ ಬರ್ದಿದ್ದಾರೆ, ಸೀಟುಗಳೆಷ್ಟಿವೆ, ಹೀಗೆ ಹಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾಗಿ ಹೇಳೋದು ಕಷ್ಟ, ಬಟ್ ಒಂದು ಅಂದಾಜು ಹೇಳೋದಾದ್ರೆ 2025ರಲ್ಲಿ ಬಿಹಾರದ ಗವರ್ನಮೆಂಟ್ MBBS ಸೀಟಿಗೆ ಜನರಲ್ ಕ್ಯಾಟಗರಿಗೆ ಸುಮಾರು 620ರಿಂದ 640 ಸ್ಕೋರ್ ಬೇಕಾಗ್ಬೋದು. ಓ, ಕಾಂಪಿಟೇಷನ್ ಇದೆಯಲ್ಲ? ಹೌದು. ಅದೇ ಗವರ್ಮೆಂಟ್ BAMSಗೆ ಸ್ವಲ್ಪ ಕಡಿಮೆ, 350-450 ರೇಂಜ್ನಲ್ಲಿ ಸಿಗಬಹುದು. ಪ್ರೈವೇಟ್ BAMS BHMSಗೆ ಇನ್ನೂ ಕಡಿಮೆ ಸ್ಕೋರ್ ಇದ್ರೂ ಚಾನ್ಸ್ ಇರುತ್ತೆ. ಟೈ ಬ್ರೇಕಿಂಗ್ ಬಗ್ಗೆ? ಟೈ ಆದ್ರೆ ಕೆಲವು ರೂಲ್ಸ್ ಇದೆ. ಮೊದಲು ಬಯಾಲಜಿ ಮಾರ್ಕ್ಸ್ ನೋಡ್ತಾರೆ, ಅದು ಸೇಮ್ ಇದ್ರೆ ಕೆಮಿಸ್ಟ್ರಿ ಮಾರ್ಕ್ಸ್, ಅದು ಕೂಡ ಸೇಮ್ ಇದ್ರೆ ಯಾರು ಕಮ್ಮಿ ನೆಗೆಟಿವ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನೋಡ್ತಾರೆ. ಕೊನೆಗೆ ವಯಸ್ಸಲ್ಲಿ ಯಾರು ಹಿರಿಯರೋ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸರಿ, ಈಗ ವೆಚ್ಚದ ಬಗ್ಗೆ ಮಾತಾಡೋಣ. ಇದು ಬಹಳ ಮುಖ್ಯವಾದ ವಿಷಯ. ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಕಾಲೇಜುಗಳಲ್ಲಿ ಫೀಸ್ ಡಿಫರೆನ್ಸ್ ಎಷ್ಟಿರುತ್ತೆ? MBBSಗೆ, ಬೇರೆ ಕೋರ್ಸ್ಗಳಿಗೆ? ಅಜಗಜಾಂತರ ವ್ಯತ್ಯಾಸ ಅಂತಾರಲ್ಲ ಹಾಗೆ. ಬಿಹಾರದ ಸರ್ಕಾರಿ MBBS BDS ಕಾಲೇಜ್ಗಳಲ್ಲಿ ಟ್ಯೂಷನ್ ಫೀ ತುಂಬಾ ಕಡಿಮೆ, ಬಹುಶಃ ಇಲ್ವೇನೋ ಅನ್ನೋಷ್ಟು ಕಡಿಮೆ. ನಿಜವಾಗ್ಲೂ? ಹೌದು. ಆದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ವರ್ಷಕ್ಕೆ 10 ಲಕ್ಷ, 15 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿನೇ ಇರ್ಬೋದು. 15 ಲಕ್ಷ ಪರ್ ಇಯರ್? ಆಯುಷ್ ಕೋರ್ಸ್ಗಳಲ್ಲೂ ಅಷ್ಟೇ. ಸರ್ಕಾರಿ ಆಯುರ್ವೇದ ಕಾಲೇಜು ಪಾಟ್ನಾದಲ್ಲಿದೆ ನೋಡಿ, ಅಲ್ಲಿ ವರ್ಷಕ್ಕೆ 3,000ದಿಂದ 19,000ದೊಳಗೆ ಫೀಸ್ ಇದ್ರೆ, ಪ್ರೈವೇಟ್ BAMS ಕಾಲೇಜ್ಗಳಲ್ಲಿ ವರ್ಷಕ್ಕೆ 3 ಲಕ್ಷದಿಂದ 4.5 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇರುತ್ತೆ. ಸೊ ಈ ದುಡ್ಡಿನ ವಿಷಯ ಇದೆಯಲ್ಲ, ಅದು ಸ್ಟೂಡೆಂಟ್ಸ್ ಚಾಯ್ಸ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಇಷ್ಟೆಲ್ಲ ವಿಷಯಗಳನ್ನ ಕೇಳಿದ್ಮೇಲೆ ಬಿಹಾರದಲ್ಲೇ ಮೆಡಿಕಲ್ ಸೀಟ್ ಹುಡ್ಕೋರಿಗೆ ನೀವು ಕೊಡೋ ಮುಖ್ಯವಾದ ಸಲಹೆಗಳೇನು? ಕೀ ಪಾಯಿಂಟ್ಸ್ ಏನು? ಮೊದಲನೇದು, ನೀಟ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಸ್ಕೋರ್ ಮಾಡೋದು, ಅದು ಬೇಸಿಕ್. ಎರಡನೇದು, BCECEB ವೆಬ್ಸೈಟ್ bcecboard.bihar.gov.in ಮತ್ತೆ MCC ವೆಬ್ಸೈಟ್ mcc.nic.in ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರೋದು. ಎಲ್ಲ ಅಪ್ಡೇಟ್ಸ್ ಅಲ್ಲೇ ಬರುತ್ತೆ. ಹೌದು, ನೋಟಿಫಿಕೇಶನ್ ಮಿಸ್ ಮಾಡ್ಕೋಬಾರ್ದು. ಕರೆಕ್ಟ್. ಮೂರನೇದು, ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ಸ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು, ಕೊನೆ ಕ್ಷಣದಲ್ಲಿ ಪರದಾಡೋದು ಬೇಡ. ನಾಲ್ಕನೇದು, ಕೌನ್ಸಿಲಿಂಗ್ ಪ್ರೋಸೆಸ್, ವಿಶೇಷವಾಗಿ ಆ ಚಾಯ್ಸ್ ಫಿಲ್ಲಿಂಗ್, ಅದನ್ನ ತುಂಬಾ ಪ್ಲಾನ್ ಮಾಡಿ ಕೇರ್ಫುಲ್ ಆಗಿ ಮಾಡಬೇಕು. ಕೊನೆಯದಾಗಿ, ಬಿಹಾರದ ಆ ಓಪನ್ ಸ್ಟೇಟ್ ಪಾಲಿಸಿ ಇದೆಯಲ್ಲ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಪ್ರೈವೇಟ್ ಕಾಲೇಜ್ಗಳನ್ನ ಆರಿಸುವಾಗ ಅವುಗಳ ಫೀಸ್, ಕ್ವಾಲಿಟಿ ಎಲ್ಲವನ್ನೂ ವಿಚಾರಿಸಿ ನಿರ್ಧಾರ ತಗೋಬೇಕು. ಖಂಡಿತವಾಗಿಯೂ. ಈ ವಿವರವಾದ ಚರ್ಚೆ ನಮ್ಮ ಕೇಳುಗರಿಗೆ, ವಿಶೇಷವಾಗಿ ಬಿಹಾರದಲ್ಲಿ ಮೆಡಿಕಲ್ ಸೀಟ್ ಆಸ್ಪಿರೆಂಟ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ನೀಟ್ ಒಂದು ಗೇಟ್ ಆದ್ರೆ ಸರಿಯಾದ ಕೌನ್ಸೆಲಿಂಗ್ ಆ ಗೇಟ್ನ ಕೀ ಇದ್ದ ಹಾಗೆ. ಹೌದು. ಇಲ್ಲಿ ಇನ್ನೊಂದು ವಿಷಯ ಯೋಚನೆ ಮಾಡಬೇಕು ನೋಡಿ. ಒಂದು ಕಡೆ ತುಂಬಾನೇ ಕಡಿಮೆ ಫೀಸ್ ಇರೋ ಸರ್ಕಾರಿ ಮೆಡಿಕಲ್ ಆಯುರ್ವೇದ ಸೀಟುಗಳು, ಇನ್ನೊಂದ್ ಕಡೆ ಲಕ್ಷಾಂತರ ರೂಪಾಯಿ ಫೀಸ್ ಇರೋ ಪ್ರೈವೇಟ್ ಸೀಟುಗಳು. ಅದು ಬೇರೆ ರಾಜ್ಯದವ್ರಿಗೂ ಸಿಗುತ್ತೆ, ಓಪನ್ ಸ್ಟೇಟ್ ಇರೋದ್ರಿಂದ. ಈ ದೊಡ್ಡ ಮಟ್ಟದ ಫೈನಾನ್ಷಿಯಲ್ ಗ್ಯಾಪ್ ಮತ್ತೆ ಅಡ್ಮಿಷನ್ ಪಾಲಿಸಿ ಒಬ್ಬ ಸ್ಟೂಡೆಂಟ್ ಅನ್ನ ಓದೋ ಆಸೆ ಮತ್ತೆ ಮನೆಯ ಆರ್ಥಿಕ ಪರಿಸ್ಥಿತಿ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ, ಹೇಗೆ ತನ್ನ ಚಾಯ್ಸ್ಗಳನ್ನ ರೂಪಿಸ್ತಾನೆ, ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?